ಶಂಭುಲಿಂಗೇಶ್ವರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಸ್ಬಾ ಹೋಬಳಿ ಸಾತ್ನೂರು ಗ್ರಾಮದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಈ ಭಾಗದ ಜನತೆ ಹಾಗೂ ದೇವಸ್ಥಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಇಲ್ಲಿರ್ತಕ್ಕಂಥ ಸಮಿತಿಯ ಮೂಲಕ ಸಾಕಷ್ಟು ಜನ ಇವತ್ತು ಈ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ನೆರವನ್ನು ಕೊಟ್ಟು ಶಂಭುಲಿಂಗೇಶ್ವರ ಭಗವಂತನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಆ ಈಶ್ವರ ಒಳಿತನ್ನು ತಂದುಕೊಡಲಿ ಅಂತಕ್ಕಂಥದ್ದು ಮೊದಲನೇದಾಗಿ ಆ ಭಗವಂತನ ಪರವಾಗಿ ನಾವೆಲ್ಲರೂ ಕೂಡ ಬೇಡ್ಕೊಳ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಅಂದಾನಿ ಸಾಹೇಬರು ಮಾತನಾಡಿದ್ದಾರೆ. KR ಪೇಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಮಂಜಣ್ಣವರು ಮಾತನಾಡಿದ್ದಾರೆ. ಜನತಾದಳ ಪಕ್ಷದ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ನಿಮ್ಮ ಜೊತೆ ನಿರಂತರವಾಗಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ರಾಮಚಂದ್ರಣ್ಣನವರು ಕೂಡ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ವಿವೇಕಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ಜನತಾದಳ ಪಕ್ಷದ ಮುಖಂಡರು ವಿಜಯಣ್ಣನು ಕೂಡ ಮಾತನಾಡಿದ್ದಾರೆ. ಬಹುತೇಕ ಇವತ್ತು ಇಲ್ಲಿರ್ತಕ್ಕಂಥ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸೇರಿರುವಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ನಿರಂತರವಾಗಿ ಹಳ್ಳಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯನ್ನು, ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಪೂರ್ವಜರು ನಮಗೆ ತೋರಿಸಿರ್ತಕ್ಕಂಥ ಒಂದು ಮಾರ್ಗ ಲೋಕ ಕಲ್ಯಾಣ ಅಂತಕ್ಕಂಥ ಒಂದು ಪದವನ್ನು ನಾನೇನು ಬಳಸಿದೆ. ಬಹುಶಃ ಇವತ್ತು ಸನಾತನ ಧರ್ಮವನ್ನು ಉಳಿಸಬೇಕು, ಜೊತೆಯಲ್ಲಿ ನಮ್ಮ ಹಿಂದೂ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಎತ್ತಿಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಕೇವಲ ಇಂದಿನ ಹಿರಿಯಕರಲ್ಲಿದ್ದರೆ ಮಾತ್ರ ಸಾಲದು. ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯವನ್ನು ಅರ್ಥ ಮಾಡ್ಕೊಂಡು ನಮ್ಮ ಪೂರ್ವಜರು ಹಾಕಿರ್ತಕ್ಕಂಥ ನಮಗೆ ಒಂದು ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನಡೆಯುವಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದಾದರೆ ಬಹುಶಃ ಯುವ ಪೀಳಿಗೆನೂ ಕೂಡ ಇದರಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ, ಇಂಥ ಭಗವಂತನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳಲ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಗಟ್ಟಿಯಾಗಿ ಒಬ್ಬ ಯುವ ಸಮುದಾಯದಲ್ಲಿ ಸೇರಿರ್ತಕ್ಕಂಥ ಒಬ್ಬ ಯುವಕನಾಗಿ ನಂಬ್ಕೊಂಡಿದ್ದೇನೆ. ಬಹುಶಃ ಇಂಥ ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷತೆ ಏನಂದರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅಂತಕ್ಕಂಥದ್ದು ಇದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಆಗಿರಲಿಕ್ಕಿಲ್ಲ. ಇದು ಮನಸ್ಸುಗಳು ಬೆರೆಯುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು ಅನ್ನದಾಸೋಹದ ಕಾರ್ಯಕ್ರಮ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇಂದಿನಿಂದ ಕೂಡ ಪಾಲಿಸ್ಕೊಂಬಂದಿದ್ದೇವೆ, ನಂಬ್ಕೊಂಡಿದ್ದೇವೆ. ಇಲ್ಲಿ ಯಾವುದೇ ಜಾತಿ ಆಗಲಿ ಸಮುದಾಯ ಆಗಲಿ ಅದಕ್ಕೆ ಅಡ್ಡಪಡಿಸ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಇವತ್ತಿನ ಈ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ, ಇವತ್ತಿನ ಈ ಒಂದು ಕಾರ್ಯಕ್ರಮ
ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು. ಇವತ್ತು ಭಗವಂತನ ಹೆಸರಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿಯ ಒಂದು ಹೆಸರಿನಲ್ಲಿ ಪ್ರತಿಷ್ಠಾಪನೆಯನ್ನು ಏನು ಮಾಡಿದ್ದಾರೆ, ಬಹುಶಃ ಇಲ್ಲಿ ಸಮಿತಿಯ ಸದಸ್ಯರು ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಪ್ರತಿದಿನವೂ ಕೂಡ ನಾವು ನಮ್ಮ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಬಂದಿರತಕ್ಕಂಥ ಹಿನ್ನೆಲೆಯನ್ನು, ನಮ್ಮ ಪದ್ಧತಿಗಳನ್ನ ಯಾವತ್ತಿಗೂ ಕೂಡ ನಾವು ಬಂದಂಥ ದಾರಿಯನ್ನು ಮರಿಬಾರ್ದು ಅಂತಕ್ಕಂಥದ್ದು ಹಿರಿಯಕರು ಹೇಳ್ತಾ ಇರ್ತಾರೆ. ಬಹುಶಃ ಅದೆಲ್ಲವನ್ನು ಕೂಡ ನಾವು ಇವತ್ತು ಗಟ್ಟಿಯಾಗಿ ಪಾಲನೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ನಾವು ಕೂಡ ಎಲ್ಲರೂ ಒಂದು ದಾರಿದೀಪವಾಗಿ ನಿಲ್ತೇವೆ ಅಂತಕ್ಕಂಥ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಯಾವುದೇ ಭಗವಂತನ ಕಾರ್ಯಕ್ರಮಗಳಿದ್ರೂ ಕೂಡ ಅದು ಎಷ್ಟೇ ನಿಮ್ಮ ಮನೆ ದೂರ ಇದ್ದರೂ, ಎಷ್ಟೇ ಬೇರೆ ಬೇರೆ ಅಕ್ಕಪಕ್ಕದ ಗ್ರಾಮಗಳಿಂದ ನೀವು ನಡ್ಕೊಂಬರಬೇಕಾದರೂ ಸರಿ, ಆದರೆ ಬಂದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ತಾಯಂದ್ರುಗಳಿಗೆ ಆ ಭಗವಂತ ಎಲ್ಲ ರೀತಿ ಒಳಿತನ್ನ ತಂದು ಕೊಡಲಿ. ಜೊತೆಯಲ್ಲಿ ಅಂದಾನಿ ಸಾಹೇಬರು ಮಾತನಾಡಬೇಕು ಅವ್ರ ಒಂದು ಮಾತನ್ನು ಹೇಳ್ತಾ ಇದ್ರಿ. ಬಹುಶಃ ನಮ್ಮ ಭಾರತ ದೇಶ ಮತ್ತು ನಮ್ಮ ರಾಜ್ಯ ಒಂದು ಒಳ್ಳೆಯ ದಿಕ್ಕಿಗೆ ಹೋಗಬೇಕು ಅಂತಕ್ಕಂಥದ್ದಾದರೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮಹಿಳೆಯರು, ನಮ್ಮ ತಾಯಂದರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಅಂಥ ತಾಯಂದ್ರುಗಳು ಇವತ್ತು ತಾವೆಲ್ಲರೂ ಏನು ಅಕ್ಕಪಕ್ಕ ಗ್ರಾಮದಿಂದ ಇವತ್ತು ಸಾತ್ನೂರಿಗೆ ಬಂದಿದ್ದೀರಿ. ಕಸ್ಬಾ ಹೋಬಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ತಾವೇನು ಮಾಡಿದ್ದೀರಿ. ಇನ್ನು ಹೆಚ್ಚಿಗೆ ಇಲ್ಲಿ ನಿಂತು ಗಂಟುಗಟ್ಟಲೆ ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ. ನನಗೆ ಗೊತ್ತಿದೆ ನೀವೆಲ್ಲರೂ ಭಗವಂತನ ಸನ್ನಿಧಿಯಲ್ಲಿ ನಿಮ್ಮದೇ ಆದಂಥ ಪ್ರಾರ್ಥನೆಯ ಮೂಲಕ, ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ಹೆಚ್ಚು ರೈತಾಪಿ ವರ್ಗ ನೆಲೆಸಿರ್ತಕ್ಕಂಥ ಜಿಲ್ಲೆ. ನಾವು ಯಾವಾಗಲೂ ಕೂಡ ಮಂಡ್ಯ ಅಂದರೆ ಗಂಡು ಮೆಟ್ಟಿನ ನಾಡು, ನಮ್ಮ ರೈತರ ನಾಡು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತಾ ಇರ್ತೇವೆ. ಅಂಥ ರೈತರ ಬದುಕು ಯಾವ ರೀತಿ ನಿರಂತರವಾಗಿ ಸಾಗುತ್ತೆ ಅಂತಕ್ಕಂಥದ್ದು ನೋಡಿದ್ದೇವೆ. ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ರೈತನಿಗೆ ಬಹುಶಃ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯವಹಾರಗಳಾಗಲಿ ವಹಿವಾಟುಗಳಾಗಲಿ ಗೊತ್ತಿರಲಿಕ್ಕಿಲ್ಲ. ರೈತ 1 ಎಕರೆಲೋ ಅರ್ಧ ಎಕರೆಲೋ ಎಷ್ಟೋ ಗುಂಟೆಲೋ ಬೆಳೀತಕ್ಕಂಥ ಒಂದು ಬೆಳೆ ಏನಿದೆ, ಆ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ವರ್ಷದ ಘಟನೆಗಳನ್ನ ನಾನು ಸ್ಮರಿಸ್ಕೊಳ್ಳೋದಾದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಅತ್ಯಂತ ಅನಾವೃಷ್ಟಿಯಾಗಿ ಅತಿವೃಷ್ಟಿಯಾಗಿ ಒಂದು ಕಡೆ ಮಳೆ ಧಾರಾಕಾರವಾಗಿ, ಏಕೆಂದರೆ ಪ್ರಕೃತಿ ನಮ್ಮ ಕೈನಲ್ಲಿಲ್ಲ. ಆದರೆ ಭೂಮಿ ತಾಯಿಯನ್ನು ನಂಬ್ಕೊಂಡು ಬದುಕ್ತಕ್ಕಂಥ ರೈತ ಎಷ್ಟೋ ಸಲ ಪಾಪ ಬೀದಿ ಪಾಲಾಗಿರ್ತಾನೆ. ಅಂಥ ಒಬ್ಬ ರೈತನ ಬದುಕು ಹಸಿನವಾದರೆ ಮಾತ್ರ ಇವತ್ತು ನಮ್ಮ ನಾಡು ಸಮೃದ್ಧ ನಾಡವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಈ ಪುಣ್ಯ ಭೂಮಿಯಲ್ಲಿ ರೈತಾಪಿ ವರ್ಗದ ಜೊತೆಯಲ್ಲಿ ಅವರ ಒಳಿತಿಗೋಸ್ಕರ ವಿಶೇಷವಾಗಿ ನಮ್ಮ ತಾಯಂದ್ರುಗಳ ಬಹುಶಃ ಒಂದು ಪೂಜೆ, ನೀವು ಸಲ್ಲಿಸ್ತಕ್ಕಂಥ ಒಂದು ಪ್ರಾರ್ಥನೆ 100ಕ್ಕೆ 100ರಷ್ಟು ನಮ್ಮ ಜಿಲ್ಲೆಯ ರೈತರಿಗೆ ಒಳಿತನ್ನ ತಂದುಕೊಡುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ನಿಂತು ನಾವು ನೀವೆಲ್ಲರೂ ಕೂಡ ರೈತರ ಪರವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ಕೂಡ ಮುಂದಿಟ್ಕೊಂಡು ಅದು ಒಂದು ಭಾಗವಾಗಿ ನಾವು ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ, ರೈತರನ್ನ ಕಾಪಾಡ್ತಕ್ಕಂಥದ್ದಕ್ಕೆ, ರೈತರನ್ನ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಯುವ ಪೀಳಿಗೆ ಮಕ್ಕಳುಗಳು ಇವತ್ತು ನೋಡ್ತೇವೆ, ಬಹಳ ಜನ ರೈತರ ಮಕ್ಕಳು ರೈತರಾಗಿ ಉಳಿದಿಲ್ಲ. ಅದಕ್ಕೆ ಕಾರಣ ಬಹುಶಃ ಹೆಚ್ಚಿನ ಉತ್ತೇಜನಗಳು ಇವತ್ತು ರೈತರ ಮಕ್ಕಳಿಗೆ, ರೈತರು ನೀವು ರೈತರಾಗೇ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದನೂ ನಾನೇನು ಮಾತನಾಡ್ತಾ ಇಲ್ಲ. ಆದರೆ ಇವತ್ತು ನೀವೇನು ಒಂದು ಬೆಳೆ ಬೆಳಿತೀರಿ, ಬಹುಶಃ ಅದರಿಂದ ಇವತ್ತು ಇಡೀ ದೇಶ ಹೊಟ್ಟೆ ತುಂಬಿಸ್ಕೊಳ್ತಾ ಇದೆ. ಅಂಥ ಒಬ್ಬ ರೈತ ಅಥವಾ ರೈತರ ಮಕ್ಕಳು ಭವಿಷ್ಯದಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡುವ ಮೂಲಕ ಮುಂದಿನ ಪೀಳಿಗೆಗೂ ಕೂಡ ನಾವು ಮತ್ತಷ್ಟು ಉತ್ತೇಜನವನ್ನು ಕೊಟ್ಟು ಒಟ್ಟಾರೆಯಾಗಿ ರೈತಾಪಿ ವರ್ಗವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು
ನಾವು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಆಶಿಸಲಿಕ್ಕೆ ಬಯಸ್ತೇನೆ. ಏನಣ್ಣ, ಪಕ್ಕದಲ್ಲಿ ದಕ್ಷಿಣ ಕಾಶಿ ದೇವಾಲಯವೂ ಕೂಡ ಇರುವಂಥದ್ದು ಬಹುಶಃ ಇದು ಒಂದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಊರಿನ ಮುಖಂಡರುಗಳು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ. ಜೊತೆಯಲ್ಲಿ ಕಾವೇರಿ ನದಿ, ಯಾಕೆಂದರೆ ಇವತ್ತು ಕಾವೇರಿ ನದಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ನಾವೆಲ್ಲರೂ ಕೂಡ ಕಾವೇರಿ ತಾಯಿ ಅಂದರೆ ನಮಗೆ ಭಗವಂತ ಇದ್ದಂಗೆ, ಈಶ್ವರ ಇದ್ದಂಗೆ. ಅದಕ್ಕೆ ಯಾವ ರೂಪ ಕಟ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಕಾವೇರಿ ತಾಯಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಕಾವೇರಿ ತಾಯಿಗೆ ಸದಾ ಚಿರುಣೆಯಾಗಿರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಯುವಕನಾಗಿ ಭಾವಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳು, ಹಿರಿಯಕರು, ರೈತರು, ಊರಿನ ಗ್ರಾಮಸ್ಥರು ಎಲ್ರಿಗೂ ಕೂಡ ಶಂಭುಲಿಂಗೇಶ್ವರ ಸ್ವಾಮಿ ಒಳಿತನ್ನು ತಂದುಕೊಡ್ಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೆ ಇನ್ನೊಂದಷ್ಟು ದೇವಾಲಯದ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿದೆ, ಹುಣಸೂರವರೆಗೂ ಹೋಗಬೇಕಾಗಿದೆ. ದಯಮಾಡಿ ಯಾರು ಅನ್ಯತಾ ಭಾವಿಸೋದು ಬೇಡ. ಭಾಳ ವಿಶೇಷವಾದಂಥ ನಿಮ್ಮ ನಗುಮುಖದಿಂದ ನನಗೆ ಸ್ವಾಗತ ಮಾಡಿದ್ದೀರಿ ತಾಯಿ. ಬಹುಶಃ ಇದೆಲ್ಲ ನೋಡಿದಾಗ ನಮಗೆ ಎಷ್ಟು ಜವಾಬ್ದಾರಿ ಇದೆ ಈ ಸಮಾಜವನ್ನು ಕಟ್ತಕ್ಕಂಥದ್ದಕ್ಕೆ ಅಂತಕ್ಕಂಥ ಅರಿವು ತಾಯಂದ್ರಗಳ ನಿಮ್ಮ ಮುಖದಲ್ಲಿ ಆ ಒಂದು ಖುಷಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳು ಅಂತಕ್ಕಂಥದ್ದಲ್ಲ, ಇದು ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ, ಅದರಲ್ಲೂ ವಿಶೇಷವಾಗಿ ಒತ್ತಿ ಹೇಳ್ತೇನೆ, ಮಂಡ್ಯ ಜಿಲ್ಲೆಯ ಜನತೆಯ ಋಣ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇದೆ. ಹಾಗಾಗಿ ಅದು ನನಗೂ ಕೂಡ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ನಿಮ್ಮ ಜೊತೆಯಲ್ಲಿ ಶಂಭುಲಿಂಗೇಶ್ವರನ ಒಂದು ಆಶೀರ್ವಾದ ನಿರಂತರವಾಗಿ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ ಮಾತೆ.